ಒಂದು ವೇಳೆ ನೀವು ಮದುವೆಯಾಗುವುದಕ್ಕಾಗಿ ಓರ್ವ ಸುಂದರ, ಸುಗುಣ, ಸುಶೀಲ ಮತ್ತು ಸುಶಿಕ್ಷಿತ ಹುಡುಗಿಯನ್ನು ಹುಡುಕ್ತಾ ಇದ್ದರೆ ಅವಳಲ್ಲಿ ನೀವು ಈ 10 ರೆಡ್ ಫ್ಲ್ಯಾಗ್ಸ್ಗಳನ್ನು ತಪ್ಪದೇ ಚೆಕ್ಔಟ್ ಮಾಡಿ. ನಾನು ಸುಮ್ಮನೆ ಗಾಳಿಯಲ್ಲಿ ಏನೇನೂ ಹೇಳ್ತಾ ಇಲ್ಲ. ನಾನು ನನ್ನ ಫ್ರೆಂಡ್ ಹಾಗೂ ಬಿಸ್ನೆಸ್ ಪಾರ್ಟ್ನರ್ ಆದ ಅಡ್ವೊಕೇಟ್ ತೇಜಸ್ವಿನಿಯೊಂದಿಗೆ ಸೇರಿಬಿಟ್ಟು ನೂರಾರು ಡಿವೋರ್ಸ್ ಕೇಸ್ ಪೇಪರ್ಗಳನ್ನು ಸ್ಟಡಿ ಮಾಡಿಯೇ ನಿಮಗಿಲ್ಲಿ ಮಹಿಳೆಯರಲ್ಲಿನ ಟಾಪ್ 10 ಬಿಗ್ಗೆಸ್ಟ್ ರೆಡ್ ಫ್ಲ್ಯಾಗ್ಸ್ಗಳ ಲಿಸ್ಟನ್ನು ಕೊಡ್ತಾ ಇರುವೆ. ನಾನು ಈ ವಿಡಿಯೋವನ್ನು ಜಸ್ಟ್ ಒಂದು ಅವೇರ್ನೆಸ್ ಪರ್ಪಸ್ಗಾಗಿ ಮಾಡ್ತಾ ಇರುವೆ. ನೀವು ಇದನ್ನು ಪರ್ಸ್ನಲ್ ಆಗಿ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ನೀವು ಯಾರನ್ನು ಮದುವೆ ಆಗ್ತೀರಾ ಅನ್ನೋದರ ಮೇಲೆ ನಿಮ್ಮ ಫ್ಯೂಚರ್ ಲೈಫ್ ಸ್ವರ್ಗ ಆಗತ್ತಾ ಇಲ್ಲವೇ ನರಕ ಆಗತ್ತಾ ಅನ್ನೋದು ಡಿಸೈಡ್ ಆಗುತ್ತೆ. ಅದಕ್ಕಾಗಿ ನೀವು ನಿಮ್ಮ ಗರ್ಲ್ಫ್ರೆಂಡ್ನಲ್ಲಿ ಇಲ್ಲವೇ ಫ್ಯೂಚರ್ ವೈಫ್ನಲ್ಲಿ ಈ 10 ರೆಡ್ ಫ್ಲ್ಯಾಗ್ಸ್ಗಳನ್ನು ತಪ್ಪದೇ ಚೆಕ್ಔಟ್ ಮಾಡಿ. ಅವು ಇಂತಿವೆ. ನಂಬರ್ 10, ಬಿಗ್ಗೆಸ್ಟ್ ಸರ್ಕಲ್ ಆಫ್ ಮೇಲ್ ಬೆಸ್ಟ್ ಫ್ರೆಂಡ್ಸ್. ಒಂದು ವೇಳೆ ಆ ಹುಡುಗಿಗೆ ಮೇಲ್ ಬೆಸ್ಟ್ ಫ್ರೆಂಡ್ಗಳ ಒಂದು ದೊಡ್ಡ ಸರ್ಕಲ್ ಇದ್ದರೆ ಅವಳನ್ನು ಅವಾಯ್ಡ್ ಮಾಡೋದು ನಿಮಗೆ ಬೆಟರ್ ಆಗಿದೆ. ಮದುವೆಗೂ ಮುಂಚೆ ಆಕೆ ಏನು ಮಾಡಿದ್ದಾಳೆ, ಏನು ಬಿಟ್ಟಿದ್ದಾಳೆ ಅನ್ನೋದು ಮ್ಯಾಟರ್ ಆಗಲ್ಲ. ಆದರೆ ಈಗ ಆಕೆ ನಿಮ್ಮೊಂದಿಗೆ ಎಂಗೇಜ್ ಆಗ್ತಾ ಇದ್ದಾಳೆ ಇಲ್ಲವೇ ನಿಮ್ಮೊಂದಿಗೆ ಲವ್ ರಿಲೇಷನ್ಶಿಪ್ನಲ್ಲಿ ಬರ್ತಾ ಇದ್ದಾಳಪ್ಪ ಅಂತಂದರೆ ಆಕೆ ಎಲ್ಲ ಮೇಲ್ ಬೆಸ್ಟ್ ಫ್ರೆಂಡ್ಸ್ಗಳನ್ನು ಕಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಆದರೆ ಆಕೆ ಆ ರೀತಿ ಮಾಡ್ತಾ ಇಲ್ಲ. ತನ್ನ ಮೇಲ್ ಬೆಸ್ಟ್ ಫ್ರೆಂಡ್ಸ್ಗಳ ಗ್ಯಾಂಗಿನೊಂದಿಗೇ ಜಾಸ್ತಿ ಸಮಯವನ್ನು ಸ್ಪೆಂಡ್ ಮಾಡ್ತಾ ಇದ್ದಾಳಪ್ಪ ಅಂತಂದರೆ ಇದೊಂದು ಬಿಗ್ಗೆಸ್ಟ್ ರೆಡ್ ಫ್ಲ್ಯಾಗ್ ಆಗಿದೆ. ಆಕೆ ಏನು ಇವರೆಲ್ಲ ನನ್ನ ಬೆಸ್ಟ್ ಫ್ರೆಂಡ್ಗಳು ಅಂತ ಹೇಳ್ತಾ ಇರ್ತಾರೋ ಅವರೆಲ್ಲರೂ ಕೂಡ ಆಕೆಯ ಬಾಯ್ ಫ್ರೆಂಡ್ಗಳಾಗಿರುವ ಸಾಧ್ಯತೆಯೇ ಜಾಸ್ತಿ ಇದೆ. ಒಂದು ಎಕ್ಸ್ ಬಾಯ್ ಫ್ರೆಂಡ್ಗಳಾಗಿರ್ತಾರೆ ಇಲ್ಲವೇ ಫ್ಯೂಚರ್ ಬಾಯ್ ಫ್ರೆಂಡ್ ಆಗೋಕ್ಕೆ ಕಾಯ್ತಾ ಇರ್ತಾರೆ. ಜಸ್ಟ್ ದೇ ಆರ್ ವೇಟಿಂಗ್ ಫಾರ್ ಅ ಚಾನ್ಸ್. ಪ್ರತಿಯೊಬ್ಬ ಗಂಡಸಿನಲ್ಲಿಯೂ ಕೂಡ ಬಯಕೆಗಳಿರ್ತವೆ ಮತ್ತು ಎಲ್ಲ ಗಂಡಸರು ತಮ್ಮ ಬಯಕೆಗಳನ್ನು ಕಂಟ್ರೋಲ್ ಮಾಡುವಲ್ಲಿ ಎಕ್ಸ್ಪರ್ಟ್ ಆಗಿರಲ್ಲ. ಒಂದು ಅವರು ಆಕೆಯೊಂದಿಗೆ ಮಲಗೋಕೆ ಕಾಯ್ತಾ ಇರ್ತಾರೆ ಇಲ್ಲವೇ ಆಲ್ರೆಡಿ ಮಲಗಿರ್ತಾರೆ. ನಂಬರ್ 9, ಬಾಡಿ ಟ್ಯಾಟೂಸ್. ಯಾವ ಹುಡುಗಿಯ ಮೈ ಮೇಲೆ ಸಿಕ್ಕಾಪಟ್ಟೆ ಟ್ಯಾಟೂಗಳಿರ್ತವೆನೋ ಅವಳು ಕೂಡ ಒಂದು ದೊಡ್ಡ ರೆಡ್ ಫ್ಲ್ಯಾಗ್ ಆಗಿದ್ದಾಳೆ. ಈ ಬಾಡಿ ಟ್ಯಾಟೂಗಳು ಪ್ರೀತಿಯ ಸಂಕೇತವಲ್ಲ, ಇವು ಗುಲಾಮಗಿರಿಯ ಸಂಕೇತವಾಗಿವೆ. ಯಾವ ಹುಡುಗಿ ತನ್ನ ಮೈ ಮೇಲೆ ತರತರನಾದ ಟ್ಯಾಟೂಗಳನ್ನು ಹಾಕೊಂಡಿರ್ತಾಳೋ ಈ ಟ್ಯಾಟೂಗಳು ಅವಳು ಪಾಸ್ಟ್ ಟ್ರೋಮಾದಿಂದ ಹೊರಗೆ ಬರ್ತಾ ಇದ್ದಾಳೆ ಇಲ್ಲವೇ ಪಾಸ್ಟ್ನಲ್ಲಿ ಟ್ರೋಮಾವನ್ನು ಅನುಭವಿಸಿದ್ದಾಳೆ ಅನ್ನೋದನ್ನು ಕೂಗಿ ಹೇಳ್ತವೆ. ನಿಮಗನ್ಸುತ್ತೆ ಟ್ಯಾಟೂವನ್ನು ಆಕೆ ಹಾಗೆ ಶೋಕಿಗಾಗಿ ಟೈಮ್ ಪಾಸ್ಗಾಗಿ ಹಾಕಿದ್ದಾಳೆ ಅಂತ ಅನಿಸುತ್ತೆ. ಬಟ್ ಟ್ಯಾಟೂಗಳಿಗೂ ಕೂಡ ಒಂದು ದೊಡ್ಡ ಇತಿಹಾಸವಿದೆ ಮತ್ತು ದೊಡ್ಡ ಸೈಕಾಲಜಿ ಇದೆ. ಟ್ಯಾಟೂ ಇದ್ದರೆ ಅವಳ ಮೈ ಮೇಲೆ ಅದು ಅವಳ ಲೈಫಲ್ಲಿನ ಪಾಸ್ಟ್ ಟ್ರೋಮಾದ ಒಂದು ಸಂಕೇತವಾಗಿದೆ, ಒಂದು ಬಿಟರ್ನೆಸ್ಸನ್ನು ಅದು ತೋರಿಸುತ್ತೆ. ಇನ್ನು ಈ ಟ್ಯಾಟೂಗಳ ಇತಿಹಾಸದ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಸಾವಿರಾರು ವರ್ಷಗಳ ಹಿಂದೆ ಗುಲಾಮಗಿರಿಯ ಒಂದು ವ್ಯಾಪಾರ ನಡೀತಾ ಇತ್ತು. ಅಂದರೆ ಗಂಡ್ಮಕ್ಕಳನ್ನು ಹೆಣ್ಮಕ್ಕಳನ್ನು ಗುಲಾಮರನ್ನಾಗಿಸಿಬಿಟ್ಟು ಮಾರಾಟ ಮಾಡ್ತಾಯಿದ್ರು. ಆ ಸಮಯದಲ್ಲಿ ಗುಲಾಮರನ್ನು ಗುರುತಿಸುವುದಕ್ಕಾಗಿ ಟ್ಯಾಟೂ ಹಾಕ್ತಾಯಿದ್ರು. ಅಂದರೆ ಅವರ ಮೈ ಮೇಲೆ ಸಿಕ್ಕಾಗಳನ್ನು ಹೊಡಿತಾ ಇದ್ರು. ಈ ಪಿಂಪ್ಗಳು ಅವರ ಮಹಿಳೆಯರನ್ನು ಅಂದರೆ ಗುಲಾಮರಾಗಿರುವ ಮಹಿಳೆಯರನ್ನು ಗುರುತಿಸುವುದಕ್ಕಾಗಿ ಅವರ ಬಾಡಿ ಮೇಲೆ ಟ್ಯಾಟೂಗಳನ್ನು ಹಾಕ್ತಾಯಿದ್ರು. ಆದರೆ ಈಗ ಮಾಡರ್ನ್ ಮಹಿಳೆಯರು ಅದರ ಇತಿಹಾಸವನ್ನು ತಿಳಿದುಕೊಳ್ಳದೇನೆ ಸಿಕ್ಕ ಟ್ಯಾಟೂಗಳನ್ನು ಹಾಕ್ಕೊಂಡು ತಿರುಗ್ತಾ ಇದ್ದಾರೆ. ನಂಬರ್ 8, ಪಾರ್ಟಿ ಗರ್ಲ್. ಒಂದು ವೇಳೆ ಆ ಹುಡುಗಿ ಪಾರ್ಟಿ ಪ್ರಿಯಳಾಗಿದ್ದರೆ, ಕ್ಲಬ್ಬಿಂಗ್ಗೆ ಹೋಗೋಕ್ಕೆ ಪದೇ ಇಷ್ಟಪಡ್ತಾ ಇದ್ದರೆ, ಆಕೆಗೆ ನೈಟ್ ಕ್ಲಬ್ ಪಾರ್ಟಿಗಳು ಮತ್ತು ಶೋಗಳು ಜಾಸ್ತಿ ಇಷ್ಟ ಆಗ್ತವೆ ಅಂತಂದರೆ ಅವಳನ್ನು ಅವಾಯ್ಡ್ ಮಾಡೋದು ಕೂಡ ನಿಮಗೆ ಬೆಟರ್ ಆಗಿದೆ. ಒಂದು ವೇಳೆ ಆಕೆ ಪಾರ್ಟಿಗಳನ್ನು ಕ್ಲಬ್ಬಿಂಗ್ಗಳನ್ನು ಇಷ್ಟಪಡ್ತಾ ಇದ್ದರೆ, ಪದೇ ಹೋಗ್ತಾ ಇದ್ದರೆ ಆಕೆ ಸಿಗರೆಟ್ ಸ್ಮೋಕಿಂಗ್ಗೆ, ಆಲ್ಕೋಹಾಲ್ ಡ್ರಿಂಕಿಂಗ್ಗೆ, ಮಲ್ಟಿಪಲ್ ಸೆಕ್ಸುವಲ್ ಅಫೇರ್ಗಳಿಗೆ, ಮೇಲ್ ಅಟೆನ್ಷನ್ಗಳಿಗೆ ಮತ್ತು ಡ್ರಗ್ಗಳಿಗೆ ಅಡಿಕ್ಟ್ ಆಗಿರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವಲ್ಲಿ ಪಾರ್ಟಿಗಳಲ್ಲೇನು ಪೂಜೆ ಮಾಡೋಕ್ಕೆ ಹೋಗಲ್ಲ, ಅದೇನು ಮೆಡಿಟೇಷನ್ ಸೆಂಟರ್ ಅಲ್ಲ, ಪಾರ್ಟಿ ಕ್ಲಬ್ಗಳು. ಸೊ ಅಲ್ಲೆಲ್ಲರೂ ಕೂಡ ಸಿಕ್ಕಂಗೆ ಕುಡಿತಾರೆ, ಸೇದ್ತಾರೆ, ಡ್ರಗ್ಸ್ಗಳನ್ನು ತೊಗೊತಾರೆ, ಕುಣಿತಾರೆ, ಸುಸ್ತಾದ ನಂತರ ಯಾರು ಸಿಗ್ತಾರೋ ಅವ್ರ ಜೊತೆಗೆ ಮಲಗ್ತಾರೆ. ಪಾರ್ಟಿ ಕಲ್ಚರು, ಕ್ಲಬ್ಬಿಂಗ್ ಕಲ್ಚರು ಇದೇ ಥರ ಇದೆ. ಆಕೆ ಪಾರ್ಟಿಗೆ ಕ್ಲಬ್ಗೆ ಅಡಿಕ್ಟ್ ಆಗಿದ್ದಾಳೆ, ಇಷ್ಟಪಡ್ತಾ ಇದ್ದಾಳಪ್ಪ ಅಂತಂದರೆ ಅವಳನ್ನು ಬಿಡೋದು ಕೂಡ ಬೆಟರ್ ಆಗಿದೆ. ಅವಳ ಬಾಡಿ ಕೌಂಟು 3 ಡಿಜಿಟ್ ಆಗಿರುವ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ನೀವು ಪಾರ್ಟಿ ಪ್ರಿಯರಾಗಿದ್ದರೆ ಆಕೆ ನಿಮಗೆ ಪಾರ್ಟಿ ಪಾರ್ಟ್ನರ್ ಆಗ್ಬೋದು, ಗರ್ಲ್ ಫ್ರೆಂಡ್ ಆಗ್ಬೋದು ಟೆಂಪ್ರರಿ, ಆದರೆ ಆಕೆ ವೈಫ್ ಮೆಟೀರಿಯಲ್ ಆಗಿಲ್ಲ. ಆಕೆ ನಿಮಗೆ ಹೆಂಡತಿ ಆಗ್ಬೋದು, ಪಾರ್ಟಿಗಳಲ್ಲಿ ಬರ್ಬೋದು, ಆದರೆ ಆಕೆ ನಿಮ್ಮ ಮಕ್ಕಳಿಗೆ ಒಬ್ಬ ಬೆಸ್ಟ್ ತಾಯಿ ಆಗೋಕ್ಕೆ ಸಾಧ್ಯ ಇಲ್ಲ.
ಅವಳಿಗೆ ಅವಳ ಜವಾಬ್ದಾರಿಯನ್ನೇ ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ ಅಂತಂದರೆ ಆಕೆ ಮಕ್ಕಳ ಜವಾಬ್ದಾರಿಯನ್ನು ಹೇಗೆ ತಗೊತಾಳೆ? ಅವಳಲ್ಲೇ ಏನು ಸಂಸ್ಕಾರಗಳು ಉಳಿದಿಲ್ಲಪ್ಪ ಅಂತಂದರೆ ಆಕೆ ತನ್ನ ಮಕ್ಕಳಿಗೆ ಏನು ಸಂಸ್ಕಾರಗಳನ್ನು ಕೊಡ್ತಾಳೆ? ಈ ಪಾರ್ಟಿ ಗರ್ಲ್ಗಳಲ್ಲಿ ಎಮೋಷ್ನಲ್ ಸ್ಟೆಬಿಲಿಟಿ ಇರಲ್ಲ ಮತ್ತು ರಿಸ್ಪಾನ್ಸಿಬಿಲಿಟಿಯನ್ನು ಹೊರೋ ಕೆಪ್ಯಾಸಿಟಿ ಕೂಡ ಇರಲ್ಲ. ನಂಬರ್ 7, ಅನ್ವಾಂಟೆಡ್ ಪಿಯರ್ಸಿಂಗ್ಸ್. ಯಾವ ಹುಡುಗಿ ಅನಾವಶ್ಯಕವಾಗಿ ತನ್ನ ದೇಹದ ಮೇಲೆ ರಂಧ್ರಗಳನ್ನು ತಗೊಂಡ್ಬಿಟ್ಟು ಅದರಲ್ಲಿ ಬೇರೆ ಬೇರೆ ಥರನಾದ ಜ್ಯುವೆಲ್ರಿಗಳನ್ನು ಹಾಕೊಂಡ್ಬಿಟ್ಟು ಎಲ್ರಿಗೂ ತೋರಿಸ್ತಾ ಊರು ತುಂಬ ಶೋ ಕೊಡ್ತಾ ತಿರುಗ್ತಾ ಇರ್ತಾಳೋ ಅವಳು ಕೂಡ ಒಂದು ದೊಡ್ಡ ರೆಡ್ ಫ್ಲ್ಯಾಗ್ ಆಗಿದ್ದಾಳೆ. ಈಗ ಭಾರತದ ಮಹಿಳೆಯರು ಹೊರದೇಶದ ಮಹಿಳೆಯರನ್ನು ನೋಡಿಬಿಟ್ಟು ಸಿಕ್ಕಲ್ಲಿ ಪಿಯರ್ಸಿಂಗ್ಗಳನ್ನು ಮಾಡ್ಕೊತಾ ಇದ್ದಾರೆ. ಅದರಲ್ಲಿ ಯಾವುದೇ ಮೀನಿಂಗೇ ಇಲ್ಲ ಮತ್ತು ಅದು ಅವಶ್ಯಕತೆಯೂ ಕೂಡ ಇಲ್ಲ. ಒಬ್ಬ ಹುಡುಗಿ ಇದ್ದಾಳಪ್ಪ ಅಂತಂದರೆ ಆಕೆಯ ಮೂಗಲ್ಲಿ ಒಂದು ಮೂಗುಬಟ್ಟು, 2 ಕಿವಿಗಳಲ್ಲಿ 2 ಕಿವಿ ಓಲೆ ಆದರೆ ಸಾಕು. ದಿಸ್ ಈಸ್ ಮೋರ್ ದ್ಯಾನ್ ಇನಫ್. ಆದರೂ ಕೂಡ ಈಗ ಮಾಡರ್ನ್ ಹುಡುಗಿಯರು ಇಷ್ಟಕ್ಕೆ ಸುಮ್ಮನಾಗ್ತಾ ಇಲ್ಲ. ಅವರು ತಮ್ಮ ಈ ಲೋ ನೆಕ್ನಲ್ಲಿ ಇಲ್ಲಿ ಕೂಡ ಹೋಲ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೂಡ ಜ್ಯುವೆಲ್ರಿ ಹಾಕ್ಕೊತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಹುಡುಗಿಯರು ತಮ್ಮ ನೇವಲ್ ಅಂದರೆ ಬೆಲ್ಲಿ ಬಟನ್ಗೂ ಕೂಡ ಹೋಲ್ ಮಾಡಿಬಿಟ್ಟು ಅಲ್ಲಿ ಕೂಡ ರಿಂಗ್ಗಳನ್ನು ಗೆಜ್ಜೆಗಳನ್ನು ಹಾಕ್ಕೊಂಡು ಅದನ್ನು ಎಲ್ರಿಗೂ ತೋರಿಸ್ತಾ ಇದ್ದಾರೆ. ಓಪನ್ ಶೋ ಕೊಡ್ತಾ ತಿರುಗ್ತಾ ಇದ್ದಾರೆ ಶಾರ್ಟ್ಸ್ಗಳನ್ನು ಹಾಕ್ಕೊಂಡ್ಬಿಟ್ಟು. ಇನ್ನು ಕೆಲವೊಂದಿಷ್ಟು ಜನ ಮುಂದೆ ಹೊರದು ಬಿಟ್ಟು ತಮ್ಮ ಎದೆ ಮೇಲೆ ಮತ್ತು ಅವರ ಬ್ರಿಸ್ಟ್ಗಳ ನಿಪ್ಪಲ್ನ ಮೇಲೆ ವರ್ಟಿಕಲ್ ರಿಂಗ್ಗಳನ್ನು ಹಾರಿಜಾಂಟಲ್ ರಿಂಗ್ಗಳನ್ನು ಹೋಲ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ತಮ್ಮ ಥರ್ಡ್ ನಿಪ್ಪಲ್ನ ಮೇಲೂ ಕೂಡ ಹೋಲ್ಗಳನ್ನು ಮಾಡ್ಕೊಂಡ್ಬಿಟ್ಟು ಪಿಯರ್ಸಿಂಗ್ಗಳನ್ನು ರಿಂಗ್ಗಳನ್ನು ಗೆಜ್ಜೆಗಳನ್ನು ಹಾಕ್ಕೊಂಡು ತಿರುಗ್ತಾ ಇದ್ದಾರೆ. ಅವರು ಹಾಕ್ಕೊಂಡು ಅದನ್ನು ಮುಚ್ಚಿಡೋಕ್ಕಂತೂ ಆಗಲ್ಲ. ಅವರು ಅಲ್ಲಿ ಹೋಲ್ ಮಾಡ್ಕೊಂಡು ಹಾಕ್ಕೊಂಡಿದ್ದಾರಪ್ಪ ಅಂತಂದರೆ ಅದನ್ನು 4 ಜನರಿಗೆ ತೋರಿಸಿದಾಗಲೇ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನು ವ್ಯಾಲಿಡೇಷನ್ನು ಸಿಗತ್ತೆ. ಸೊ ಯಾರು ಅನಾವಶ್ಯಕವಾಗಿ ಈ ಥರನಾದ ಪಿಯರ್ಸಿಂಗ್ಗಳನ್ನು ಹಾಕ್ಕೊಂಡು ಓಡಾಡ್ತಾ ಇದ್ದಾರಲ್ಲ ಇವರಿಂದ ದೂರ ಇರೋದು ಬೆಟರ್ ಆಗಿದೆ. ಈ ಥರ ಪಿಯರ್ಸಿಂಗ್ ಮಾಡ್ಕೊಂಡ್ಬಿಟ್ಟು ಏನೇನೋ ಹಾಕ್ಕೊಂಡ್ಬಿಟ್ಟು ತೋರಿಸೋದ್ರಿಂದ ಅವರ ಬ್ಯೂಟಿ ಏನೂ ಹೆಚ್ಚಾಗಲ್ಲ. ಇದು ನೋಡೋಕ್ಕೆ ತುಂಬಾ ಕೆಟ್ಟದಾಗಿ ಕಾಣಿಸುತ್ತೆ ಮತ್ತು ಇದು ಅವರ ಫೆಮಿನೈನ್ ಬ್ಯೂಟಿಯನ್ನು ಮತ್ತು ನೇಚರನ್ನು ಕುಗ್ಗಿಸುತ್ತೆ. ನಂಬರ್ 6, ಲವ್ ಫಾರ್ ಪ್ರೊವೊಕೇಟಿವ್ ಡ್ರೆಸ್ಸಸ್. ಕೆಲವೊಂದಿಷ್ಟು ಜನ ಹುಡುಗಿಯರು ಅವಶ್ಯಕತೆ ಇಲ್ಲದೆ ಇದ್ದರೂ ಕೂಡ ಅರ್ಧಂಬರ್ಧ ಬಟ್ಟೆ ಹಾಕ್ಕೊತಾರೆ, ಅಶ್ಲೀಲವಾಗಿ ಬಟ್ಟೆಗಳನ್ನು ಹಾಕ್ಕೊತಾರೆ, ತುಂಬಾ ಟೈಟ್ ಆಗಿರುವ ಬಟ್ಟೆಗಳನ್ನು ಹಾಕ್ಕೊತಾರೆ. ಹಾಕೊಂಡ್ಬಿಟ್ಟು ಗಂಡ್ಮಕ್ಕಳ ಭಾವನೆಗಳನ್ನು ಕೆರಳಿಸುವ ಪ್ರಯತ್ನ ಮಾಡ್ತಾರೆ. ಮತ್ತು ಇನ್ನು ಕೆಲವೊಂದಿಷ್ಟು ಜನ ಸಿಕ್ಕಾಬಟ್ಟೆ ಓವರ್ ಮೇಕಪ್ಪನ್ನು ಕೂಡ ಮಾಡ್ಕೊತಾರೆ. ಯಾವ ಹುಡುಗಿಯರು ಈ ಥರ ಪ್ರೊವೊಕೇಟಿವ್ ಡ್ರೆಸ್ಗಳನ್ನು ಹಾಕ್ತಾ ಇರ್ತಾರೋ ಮತ್ತು ಪ್ರೊವೊಕೇಟಿವ್ ಮೇಕಪ್ಗಳನ್ನು ಮಾಡ್ಕೊತಾ ಇರ್ತಾರೋ ಅವರು ಇನ್ಸೈಡ್ನಿಂದ ತುಂಬಾ ಇನ್ಸೆಕ್ಯೂರ್ ಆಗಿರ್ತಾರೆ ಮತ್ತು ಎಮೋಷ್ನಲಿ ಅನ್ಸ್ಟೇಬಲ್ ಆಗಿರ್ತಾರೆ. ಅಂದರೆ ಅವರಿಗೆ ಅವರ ಎಜುಕೇಷನ್ನ ಮೇಲೆ, ಅವರ ಟ್ಯಾಲೆಂಟ್ನ ಮೇಲೆ, ಅವರ ಕ್ಯಾರೆಕ್ಟರ್ನ ಮೇಲೆ ನಂಬಿಕೆ ಇರಲ್ಲ. ಅವರಿಗೆ ನಾವು ಈ ಥರ ಚೀಪ್ ಟ್ರಿಕ್ಸ್ಗಳನ್ನು ಮಾಡದೆ ಕೂಡ ಅಪೋಸಿಟ್ ಜೆಂಡರನ್ನು ಇಂಪ್ರೆಸ್ ಮಾಡ್ಬೋದು ಅನ್ನೋದು ಗೊತ್ತಿರಲ್ಲ ಮತ್ತು ಅಷ್ಟು ಕಾನ್ಫಿಡೆನ್ಸ್ ಕೂಡ ಇರಲ್ಲ. ಇನ್ಸೆಕ್ಯೂರ್ ಆಗಿರೋರು ಮತ್ತು ಅನ್ಸ್ಟೇಬಲ್ ಆಗಿರೋರು ಮಾತ್ರ ಈ ಥರ ಓವರ್ ಮೇಕಪ್ ಮಾಡ್ಕೊಳ್ಳೋದು, ಅರ್ಧ ಬಟ್ಟೆಗಳನ್ನು ಹಾಕ್ಕೊಂಡ್ಬಿಟ್ಟು ಜೊಲ್ಲು ಪಾರ್ಟಿಗಳ ಅಟೆನ್ಷನನ್ನು ಸೆಳೆಯೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅವರ ಮುಖ್ಯ ಇಂಟೆನ್ಷನ್ ಏನಾಗಿರುತ್ತಪ್ಪ ಅಂತಂದರೆ ಮೇಲ್ ಅಟೆನ್ಷನನ್ನು ಸೆಳೆಯೋದು. ಸೊ ಇಂತಹ ಮಹಿಳೆಯರು ಎಮೋಷ್ನಲಿ ತುಂಬಾ ಅನ್ಸ್ಟೇಬಲ್ ಆಗಿರ್ತಾರೆ. ಇವರು ಒಬ್ಬ ಸಿಂಗಲ್ ಪುರುಷನೊಂದಿಗೆ ಲೈಫ್ ಲಾಂಗ್ ಕಮಿಟ್ಮೆಂಟ್ ಆಗಿ ಇರ್ತಾರೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇರಲ್ಲ. ಮತ್ತು ಇವರು ಚೀಟ್ ಮಾಡುವ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅವ್ರು ಚೀಟ್ ಮಾಡಲಿಲ್ಲಪ್ಪ ಅಂತಂದರೂ ಕೂಡ ನೀವು ಪೊಸೆಸಿವ್ ಆಗಿಬಿಡ್ತೀರಾ. ಸೊ ನಿಮ್ಮ ಗರ್ಲ್ ಫ್ರೆಂಡು ಇಲ್ಲವೇ ಫ್ಯೂಚರ್ ವೈಫು ಅವಳ ದೇಹವನ್ನು ಎಲ್ರಿಗೂ ಪ್ರದರ್ಶನ ಮಾಡ್ತಾ ಇದ್ದಾಳಪ್ಪ ಅಂದರೆ ಪುಕ್ಸಟಿಯಾಗಿ ಅದನ್ನು ನಿಮಗೆ ತಡೆದುಕೊಳ್ಳೋಕ್ಕಾಗಲ್ಲ. ನಿಮ್ಮಿಬ್ಬರ ಮಧ್ಯೆ ಜಗಳ ಆಗೇ ಆಗುತ್ತೆ. ಸೊ ನಿಮಗೆ ಆಕೆ ಈ ಥರ ಬಟ್ಟೆಗಳನ್ನು ಹಾಕ್ಕೊಳ್ಳೋದು ಇಷ್ಟ ಇಲ್ಲಪ್ಪ ಅಂತಂದರೆ ಅವಳನ್ನು ಸ್ಟಾರ್ಟಿಂಗಲ್ಲೇ ಅವಾಯ್ಡ್ ಮಾಡೋದು ಒಂದು ಬೆಟರ್ ಡಿಸಿಷನ್ ಆಗಿದೆ. ನಂಬರ್ 5, ದ ಬಾಸಿ ಅಟಿಟ್ಯೂಡ್. ಪ್ರತಿಯೊಬ್ಬ ಹುಡುಗಿಯಲ್ಲೂ ಕೂಡ ಸ್ವಲ್ಪ ಬಾಸಿ ಅಟಿಟ್ಯೂಡ್ ಇರುತ್ತೆ. ನಾನು ಗ್ರೇಟು ಅನ್ನೋ ಥರ ಒಂದು ಅಟಿಟ್ಯೂಡ್ ಇರುತ್ತೆ. ಸೊ ಇದನ್ನು ನಾವು ಗಂಡ್ಮಕ್ಕಳು ಎಂಜಾಯ್ ಕೂಡ ಮಾಡ್ತೀವಿ. ಆದರೆ ಇದು ಅತಿ ಆಗಬಾರ್ದಷ್ಟೇ. ಅವಳಲ್ಲಿ ತುಂಬಾ ಬಾಸಿ ನೇಚರ್ ಇದೆ. ಎಲ್ಲವೂ ಕೂಡ ನಾನು ಅಂದುಕೊಂಡಂಗೆ ಆಗಬೇಕು, ನಾನೇ ಗ್ರೇಟು, ನಾನೇ ಮಹಾನ್ ಅನ್ನೋ ಥರ ಫೀಲಿಂಗ್ಸ್ಗಳಿವೆ. ಆಕೆ ತುಂಬಾ ನಿಮ್ಮನ್ನು ಓವರ್ ಕಂಟ್ರೋಲ್ ಮಾಡೋ ಥರ ಕಾಣಿಸ್ತಾ ಇದ್ದಾಳಪ್ಪ ಅಂತಂದರೆ ಅವಳನ್ನು ಅವಾಯ್ಡ್ ಮಾಡೋದು ಬೆಟರ್ ಆಗಿದೆ. ಇದು ಕೂಡ ಒಂದು ಬಿಗ್ಗೆಸ್ಟ್ ರೆಡ್ ಫ್ಲ್ಯಾಗ್ ಆಗಿದೆ. ನೀವು ತುಂಬಾ ಓವರ್ ಕಂಟ್ರೋಲಿಂಗ್ ನೇಚರ್ ಇರುವ ಹುಡುಗಿಯನ್ನು ಮದುವೆ ಆಗಿಬಿಟ್ರೆ ಆಕೆ ನಿಮ್ಮ ಫ್ರೀಡಮನ್ನು ಮತ್ತು ಹ್ಯಾಪಿನೆಸ್ಸನ್ನು ಖತಮ್ ಮಾಡ್ತಾಳೆ. ನೀವು ಅವಳೊಂದಿಗೆ ಮನೆಯಲ್ಲಿರುವಾಗ ನೀವು ಸೆಂಟ್ರಲ್ ಜೈಲಲ್ಲಿ ಖೈದಿಯಾಗಿ ಇದ್ದೀರಾ ಅನ್ನೋ ಥರ ಫೀಲ್ ಆಗೋಕ್ಕೆ ಶುರುವಾಗಿಬಿಡತ್ತೆ. ನಿಮ್ಮ ಪರ್ಸ್ನಲ್ ಸ್ಪೇಸ್ ಖತಮ್ ಆಗಿಬಿಡತ್ತೆ.
ನಿಮ್ಮ ಪರ್ಸ್ನಲ್ ಫೀಲಿಂಗ್ಸ್ಗಳಿಗೆ, ಡಿಸೈರ್ಸ್ಗಳಿಗೆ, ಡ್ರೀಮ್ಸ್ಗಳಿಗೆ ಅಲ್ಲಿ ಯಾವುದೇ ಬೆಲೆ ಇರಲ್ಲ. ಆ ಥರ ಬದುಕಬೇಕಾಗತ್ತೆ. ಆಕೆ ನಿಮ್ಮನ್ನು ಗುಲಾಮನ ಥರ ಟ್ರೀಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಂಬರ್ 4, ಬ್ಲೈಂಡ್ ಕರಿಯರ್ ಚೇಸರ್. ನಾನು ಪ್ರತಿಯೊಬ್ಬ ಮಹಿಳೆ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅಂಥೇಳಿ ಹಾನೆಸ್ಟಾಗಿ ಬಯಸುವೆ. ಅದಕ್ಕಾಗಿಯೇ ನಾನು ಮನಿ ಮ್ಯಾನೇಜ್ಮೆಂಟ್ ಕೋರ್ಸನ್ನು ಎಲ್ರಿಗೂ ಕೊಡ್ತಾ ಇರುವೆ. ಒಬ್ಬ ಮಹಿಳೆ ತನಗೋಸ್ಕರ, ತನ್ನ ಫ್ಯಾಮಿಲಿಗೋಸ್ಕರ, ತನ್ನ ಗಂಡ ಹಾಗೂ ಮಕ್ಕಳಿಗೋಸ್ಕರ ದುಡಿತೀನಿ, ನಾನು ಕೂಡ ಹಣವನ್ನು ಸಂಪಾದಿಸ್ತೀನಿ ಅಂತ ಇದ್ದಾಳಪ್ಪ ಅಂತಂದರೆ ಸಿ ಈಸ್ ಗ್ರೇಟ್ ಅಂದಂಗೆ. ಆದರೆ ಬಹಳಷ್ಟು ಜನ ಮಾಡರ್ನ್ ವುಮನ್ಗಳು ಈ ರೀತಿ ಯೋಚನೆ ಮಾಡಲ್ಲ. ಅವರು ಯಾರಿಗೋ ಏನನ್ನೋ ಪ್ರೂವ್ ಮಾಡೋದಿದೆ ಮತ್ತು ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿಗಳಿಂದ ಎಸ್ಕೇಪ್ ಆಗೋದಿದೆ ಅಂತ ಹೇಳಿಬಿಟ್ಟು ಕರಿಯರನ್ನು ಬ್ಲೈಂಡಾಗಿ ಚೇಸ್ ಮಾಡ್ತಾ ಇದ್ದಾರೆ. ಸೊ ಇಂಥವರು ವೈಫ್ ಮೆಟೀರಿಯಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇಂಥವರನ್ನು ಬಿಟ್ಬಿಡಿ. ಆಕೆ ಬ್ಲೈಂಡಾಗಿ ಕರಿಯರನ್ನೇ ಚೇಸ್ ಮಾಡ್ತಾ ಇದ್ದಾಳಪ್ಪ ಅಂತಂದರೆ ಅವಳ ಹತ್ರ ಟೈಮ್ ಇರಲ್ಲ. ಅವಳನ್ನು ಅವಾಯ್ಡ್ ಮಾಡಿ ಅಂಥವಳನ್ನು ಮದುವೆ ಆಗಕ್ಕೆ ಹೋಗಬೇಡಿ. ನೀವು ಓರ್ವ ಟಾಕ್ಸಿಕ್ ಆಗಿರುವ ವರ್ಕಿಂಗ್ ವುಮನನ್ನು ಮದುವೆ ಆಗುವುದರ ಬದಲು ಡೀಸೆಂಟ್ ಆಗಿರುವ ಹೌಸ್ ವೈಫ್ ಮೆಟೀರಿಯಲ್ ಇರುವ ಹುಡುಗಿಯನ್ನು ಮದುವೆಯಾಗಿ. ಸಿ ಈಸ್ ರೆಡಿ ಟು ಕುಕ್ ಆ್ಯಂಡ್ ಫಕ್ ಫಾರ್ ಹರ್ ಬಾಸ್, ಬಟ್ ಸಿ ಈಸ್ ನಾಟ್ ರೆಡಿ ಟು ಪ್ರಿಪೇರ್ ಅ ಸಿಂಗಲ್ ಕಪ್ ಆಫ್ ಕಾಫಿ ಫಾರ್ ಯು. ಈ ಥರ ಸಿಚುವೇಶನ್ ಇತ್ತಪ್ಪ ಅಂತಂದರೆ ಅಂಥವಳನ್ನು ಯಾಕೆ ಮದುವೆ ಆಗ್ತೀರಾ? ಲೆಟ್ ಹರ್ ಗೋ. ಅವಳನ್ನು ಬಿಟ್ಬಿಡಿ. ಯಾವಾಗ ಆಕೆಗೆ 30 ಕ್ರಾಸ್ ಆಗುತ್ತೋ, ಮುದುಕಿ ಆಗ್ತಾಳೋ, ಆವಾಗ ಬುದ್ಧಿ ಬರುತ್ತೆ. ನಂಬರ್ 3, ದ ಫೇಕ್ ಫೆಮಿನಿಸ್ಟ್. ನಾನು ರಿಯಲ್ ಫೆಮಿನಿಸಮ್ಗೆ ತುಂಬಾ ಸಪೋರ್ಟ್ ಮಾಡುವೆ. ಈ ಜಗತ್ತಿನಲ್ಲಿ ಯಾರಾದರೂ ರಿಯಲ್ ಫೆಮಿನಿಸ್ಟ್ ಅಂತ ಇದ್ದರೆ ಅದು ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ನಿಜವಾದ ಸರಸ್ವತಿ ಸಾವಿತ್ರಿಬಾಯಿ ಫುಲೆ ಮಾತ್ರ. ರಿಯಲ್ ಫೆಮಿನಿಸಮು ಮಹಿಳೆಯರನ್ನು ಎಜುಕೇಟ್ ಮಾಡೋಕ್ಕೆ, ಅವೇರ್ನೆಸ್ಸನ್ನು ಮೂಡಿಸುವುದಕ್ಕೆ, ಅವರನ್ನು ಓರ್ವ ರಿಸ್ಪಾನ್ಸಿಬಲ್ ವುಮನ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಆದರೆ ಸದ್ಯದ ಮಾಡರ್ನ್ ಫೇಕ್ ಫೆಮಿನಿಸಮ್ ಇದೆಯಲ್ಲ, ಇದು ಮಹಿಳೆಯರನ್ನು ಡೈವರ್ಟ್ ಮಾಡ್ತಾ ಇದೆ, ಹಾಳು ಮಾಡ್ತಾ ಇದೆ. ಅಶ್ಲೀಲ ಮಾತುಗಳನ್ನು ಆಡೋದು, ಅಸಂಬದ್ಧವಾಗಿ ಬಟ್ಟೆಗಳನ್ನು ಹಾಕ್ಕೊಳ್ಳೋದು, ಪಾರ್ಟಿ ಮಾಡೋದು, ಸ್ಮೋಕಿಂಗ್ ಮಾಡೋದು, ಆಲ್ಕೋಹಾಲನ್ನು ಕುಡಿಯೋದು, ಸಿಕ್ಕಂಗೆ ಏನು ಬರುತ್ತೋ ಅದನ್ನೆಲ್ಲ ತಿನ್ನೋದು, ಸಿಕ್ಕವ್ರ ಜೊತೆಗೆಲ್ಲ ಊರು ಸುತ್ತೋದು, ಸಿಕ್ಕವ್ರ ಜೊತೆಗೆಲ್ಲ ಮಲಗೋದು, ಲೈಫ್ ಪಾರ್ಟ್ನರ್ಗೆ ಚೀಟ್ ಮಾಡೋದು, ಗಂಡನನ್ನು ಗೋಳಿ ಹಿಡಿದುಕೊಳ್ಳೋದು, ಇದು ಫೆಮಿನಿಸಮ್ ಅಲ್ಲ, ಇದು ಟಾಕ್ಸಿಸಿಟಿ ಆಗಿದೆ. ಸೊ ಯಾವ ಮಹಿಳೆ ಫೇಕ್ ಫೆಮಿನಿಸ್ಟ್ ಆಗಿರ್ತಾಳೋ ಆಕೆ ಟಾಕ್ಸಿಕ್ಕೇ ಆಗಿರ್ತಾಳೆ. ಅದು ಕೂಡ ದೊಡ್ಡ ರೆಡ್ ಫ್ಲ್ಯಾಗ್ ಆಗಿದೆ. ಅವಳನ್ನು ಬಿಟ್ಬಿಡಿ. ಆಕೆ ಟ್ರೂ ಫೆಮಿನಿಸ್ಟ್ ಆಗಿದ್ದರೆ ಅದೊಂದು ಗ್ರೀನ್ ಫ್ಲ್ಯಾಗ್ ಆಗಿದೆ. ಆದರೆ ಆಕೆ ಫೇಕ್ ಫೆಮಿನಿಸ್ಟ್ ಆಗಿದ್ದಾಳಪ್ಪ ಅಂತಂದರೆ ಆಕೆ ದೊಡ್ಡ ಡೇಂಜರಸ್ ಆಗಿರ್ತಾಳೆ. ನಂಬರ್ 2, ದ ಗೋಲ್ಡ್ ಡಿಗ್ಗರ್. ಪ್ರೀತಿಯಿಂದ ಹೊಟ್ಟೆ ತುಂಬಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನೀವು ನಿಮ್ಮ ಜೀವನದಲ್ಲಿ ಸುಖವಾಗಿರಬೇಕಪ್ಪ ಅಂತಂದರೆ ದುಡ್ಡು ಬೇಕೇ ಬೇಕು ಅನ್ನೋದು ಕೂಡ ನನಗೆ ಗೊತ್ತಿದೆ. ಆದರೆ ಆ ಹುಡುಗಿ ನಿಮ್ಮೊಂದಿಗೆ ಸೇರಿಬಿಟ್ಟು, ನಿಮಗೆ ಹೆಗಲು ಕೊಟ್ಟುಬಿಟ್ಟು, ನಿಮ್ಮ ಸ್ಟ್ರಗಲಲ್ಲಿ ನಿಮ್ಮೊಂದಿಗೆ ನಿಂತ್ಕೊಂಡ್ಬಿಟ್ಟು, ಇಬ್ಬರು ಕೆಲಸ ಮಾಡೋಣ, ಇಬ್ಬರು ಹಣ ಗಳಿಸೋಣ, ಇಬ್ಬರು ಕೂಡ ಸೇವ್ ಮಾಡೋಣ, ಇಬ್ಬರು ಇನ್ವೆಸ್ಟ್ ಮಾಡೋಣ, ಇಬ್ಬರು ರಿಚ್ ಆಗೋಣ ಅಂತ ಇದ್ದರೆ ದ್ಯಾಟ್ಸ್ ಗುಡ್. ಆದರೆ ಸದ್ಯಕ್ಕೆ ಯಾವ ಹುಡುಗಿಯಲ್ಲೂ ಕೂಡ ಈ ಕ್ಯಾರೆಕ್ಟರ್ಗಳಿಲ್ಲ. ಇವೆಲ್ಲವೂ ಕೂಡ ಕಾಲ್ಪನಿಕ ಕ್ಯಾರೆಕ್ಟರ್ಗಳಾಗಿವೆ ಅಷ್ಟೇ. ಸೊ ಆಕೆ ಬರೀ ನಿಮ್ಮನ್ನು ಬಿಟ್ಬಿಟ್ಟು ಬರೀ ದುಡ್ಡನ್ನೇ ನೋಡ್ತಾ ಇದ್ದಾಳಪ್ಪ ಅಂತಂದರೆ, ಆಕೆ ಗೋಲ್ಡ್ ಡಿಗರ್ ಆಗಿದ್ದಾಳಪ್ಪ ಅಂತಂದರೆ ಇದು ಕೂಡ ಒಂದು ದೊಡ್ಡ ರೆಡ್ ಫ್ಲ್ಯಾಗ್ ಆಗಿದೆ. ಆಕೆ ನಿಮ್ಮನ್ನು ಬಿಟ್ಟುಬಿಟ್ಟು ನಿಮ್ಮ ದುಡ್ಡನ್ನು ನೋಡಿ ನಿಮ್ಮೊಂದಿಗೆ ಸ್ನೇಹ, ಪ್ರೀತಿ, ಸಂಬಂಧಗಳನ್ನು ಬೆಳೆಸ್ತಾ ಇದ್ದಾಳಪ್ಪ ಅಂತಂದರೆ ಆಕೆ ನಿಮ್ಮ ಹತ್ರ ದುಡ್ಡಿರುವ ತನಕ ಮಾತ್ರ ನಿಮ್ಮೊಂದಿಗೆ ಇರ್ತಾಳೆ. ನಿಮ್ಮ ಸಕ್ಸಸ್ನಲ್ಲಿ ಮಾತ್ರ ಆಕೆ ಇರ್ತಾಳೆ. ನಿಮ್ಮ ಸಕ್ಸಸ್ಸನ್ನು ಆಕೆ ಎಂಜಾಯ್ ಮಾಡ್ತಾಳೆ. ಆದರೆ ನಿಮ್ಮ ಸ್ಟ್ರಗಲ್ ಶುರುವಾಯ್ತಪ್ಪ ಅಂತಂದರೆ ಆಕೆ ನಿಮ್ಮನ್ನು ಬಿಟ್ಟೋಗ್ತಾಳೆ. ಸೊ ಆವಾಗ ನಿಮಗೆ ತುಂಬಾ ಹರ್ಟ್ ಆಗುತ್ತೆ. ಯಾವಾಗ ಒಬ್ಬ ಪುರುಷನ ಕೆಟ್ಟ ದಿನಗಳು ಶುರುವಾಗ್ತವೇನೋ ಅದರಲ್ಲಿ ಮೊದಲನೇದಾಗಿ ಅವನ ಪ್ರೀತಿಯ ಮಹಿಳೆಯೇ ಅವನನ್ನು ಬಿಟ್ಟೋಗ್ತಾಳೆ. ನಂಬರ್ 1, 2 ಡಿಜಿಟ್ ಬಾಡಿ ಕೌಂಟ್. ಯಾವ ಮಹಿಳೆಯ ಬಾಡಿ ಕೌಂಟು 2 ಡಿಜಿಟ್ನಲ್ಲಿರುತ್ತೋ ಆಕೆ ತುಂಬಾ ಪಾಸ್ಟ್ ಟ್ರೋಮಾಗಳನ್ನು ಮತ್ತು ಎಮೋಷ್ನಲ್ ಬ್ಯಾಗೇಜ್ಗಳನ್ನು ಕ್ಯಾರಿ ಮಾಡ್ತಾ ಬರ್ತಾ ಇರ್ತಾಳೆ. ಆಕೆ ತುಂಬಾ ಪಾಸ್ಟ್ನಲ್ಲಿ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ಗಳನ್ನು ಅನುಭವಿಸಿರ್ತಾಳೆ. ಸೊ ಆಕೆಗೆ ಎಲ್ಲೂ ಕೂಡ ಟ್ರಸ್ಟ್ ಇರಲ್ಲ. ಆಕೆಗೆ ಯಾವುದೂ ಕೂಡ ಹೊಸದಿರಲ್ಲ. ನಿಮಗೆ ರೊಮ್ಯಾನ್ಸು ಹೊಸದಿರುತ್ತೆ, ಬಟ್ ಅವಳಿಗೆ ಅದು ಬೋರಿಂಗ್ ಆಗಿರುತ್ತೆ, ಹಳೆಯದಾಗಿರುತ್ತೆ. ಆಕೆ ಪ್ರೀತಿ, ಪ್ರೇಮ ಇತ್ಯಾದಿಗಳನ್ನೆಲ್ಲ ಮೊದಲೇ ಮುಗಿಸ್ಕೊಂಡು ಬಂದಿರ್ತಾಳೆ. ಸೊ ನಿಮಗೆ ಆಕೆ ಹೊಸದನ್ನು ಏನನ್ನು ಕೂಡ ಕೊಡೋದಿಲ್ಲ. ಸೊ ನೀವು ಹೊಸ ಎಫರ್ಟ್ಗಳನ್ನು ಹಾಕ್ತಾ ಇದ್ದೀರಪ್ಪ ಅಂತಂದರೆ ಆಕೆ ಅದನ್ನು ಎಂಜಾಯೂ ಮಾಡಲ್ಲ ಮತ್ತು ಅದಕ್ಕೆ ಸರಿಯಾಗಿ ರೆಸ್ಪಾನ್ಸನ್ನು ಕೂಡ ಕೊಡಲ್ಲ. ಸೊ ನೀವು ಅಂಥವಳನ್ನು ಕಟ್ಕೊಂಡ್ಬಿಟ್ರೆ ಅಲ್ಲಿ ನಿಮ್ಮ ಲೈಫ್ ಖರಾಬಾಗತ್ತೆ. ನಿಮ್ಮ ಆಸೆ, ಆಕಾಂಕ್ಷೆಗಳು, ಕನಸುಗಳು ಎಲ್ಲವೂ ಕೂಡ ನೀರಿನಲ್ಲಿ ಹೋಮ ಮಾಡಿದಂಗೆ ಆಗುತ್ತೆ. ಇವಿಷ್ಟು ಮಹಿಳೆಯರಲ್ಲಿ ನಾನು ಗಮನಿಸಿದ ಟಾಪ್ 10 ಬಿಗ್ಗೆಸ್ಟ್ ರೆಡ್ ಫ್ಲ್ಯಾಗ್ಗಳು.
ಸೊ ನೀವು ನಿಮ್ಮ ಗರ್ಲ್ಫ್ರೆಂಡ್ನಲ್ಲಿ ಇಲ್ಲವೇ ಫ್ಯೂಚರ್ ವೈಫ್ನಲ್ಲಿ ಇವುಗಳನ್ನು ಅಬ್ಸರ್ವ್ ಮಾಡಿದರೆ ಸೈಲೆಂಟಾಗಿ ದೂರ ಓಡೋಗ್ಬಿಡಿ. ಒಂದು ವೇಳೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು, ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲ್ತ್ಬಿಟ್ಟು ಟೈಮ್ ಫ್ರೀಡಮನ್ನು, ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡಿಬಿಟ್ಟು ಒಬ್ಬ ಹೈ ವ್ಯಾಲ್ಯೂ ಮ್ಯಾನ್ ಆಗೋ ಆಸೆ ಇದ್ದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಮತ್ತು ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯಿನ್ ಆಗಿ. ಸರಿಯಾಗಿ ಯೋಚನೆ ಮಾಡಿ ಮದುವೆಯಾಗಿ. ಆಲ್ ದ ಬೆಸ್ಟ್.